ಸಚಿವ ಎಂಬಿ ಪಾಟೀಲ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೋವಿಡ್ನಲ್ಲಿ ಲೂಟಿ ಮಾಡಿ ಎಲೆಕ್ಷನ್ ಫಂಡ್ಗೆ ಬಳಕೆ ಮಾಡಿದ್ದಾರೆ ಬಿಜೆಪಿಯವರು ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸಾವಿರಾರು ಕೋಟಿ ಎಲೆಕ್ಷನ್ ಫಂಡ್ಗೆ ಹೋಗಿರಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಎಂಬಿ ಪಾಟೀಲ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೋವಿಡ್ ವಿಚಾರ ಅಲ್ಲ, ಅಷ್ಟೇ ಅಲ್ಲ, ಇವತ್ತು ಮುಡಾದಲ್ಲಿ ಅಕ್ರಮ ಆಗಿದೆ ಅಂಥೇಳಿ ನೀವು ಸುಳ್ಳು ಆರೋಪ ಮಾಡ್ತಾ ಇಲ್ವಾ? ಆದರೆ ಇವತ್ತು ನಾವು ಸತ್ಯವಾಗಿದ್ದರುವಂತಂದು ಅದು PSI ಕೇಸ್ ಇರ್ಬೋದು, ಹಗರಣ ಇರ್ಬೋದು, ಅಥವಾ ಇದು ನಮ್ಮ ಕೊರೋನಾ ಹಗರಣ ಇರ್ಬೋದು, ಈ ಮೆಡಿಕಲ್ ಕಾಲೇಜಸ್ನಲ್ಲಿ ಮತ್ತು ಆಸ್ಪತ್ರೆಗಳಲ್ಲಿ ಇವತ್ತು ದಿವಸ ಕ್ಯಾಬಿನೆಟ್ ಅಪ್ರೂವಲ್ ಇರದೆ ಇವತ್ತು ಅನೇಕ ಕಟ್ಟಡಗಳನ್ನು ಮಾಡಿರುವಂಥದ್ದು, ಹೀಗೆ ಅನೇಕ ಹಗರಣಗಳಿದಾವೆ. ಅಂದರೆ ಅದನ್ನು ಪ್ರಹ್ಲಾದ್ ಜೋಶಿ ಅವರು ಅದು ತನಿಖೆ ಆಗಬಾರ್ದು ಅಂತಾರ. ಕೊರೋನಾ ಜನರು ಸಾವು ಬದುಕಿನ ಹೋರಾಟ ಮಾಡ್ತಾಯಿದ್ರು. ನಾನು ನನ್ನ ಆಸ್ಪತ್ರೆ, ಮೆಡಿಕಲ್ ಕಾಲೇಜ್ ಆಸ್ಪತ್ರೆ 500 ಬೆಡ್ಸನ್ನು ಕ್ರಿಯೇಟ್ ಮಾಡಿದ್ದೆ. ಸರ್ಕಾರ 10,000 ಫಿಕ್ಸ್ ಮಾಡಿದಾಗ ನಾವು 3,000, ಬಡವರಿಗೆ ಅದನ್ನೂ ಇಲ್ಲ. 25,000 ICUದಾಗ ಫಿಕ್ಸ್ ಮಾಡಿದಾಗ ನಾನು 8,000, ಬಡವರಿಗೆ ಅದನ್ನೂ ಇಲ್ಲ. ಇವತ್ತು ನಮಗೆ ಅವಾರ್ಡು ಸಿಕ್ತು, ಸ್ಟೇಟ್ ಅವಾರ್ಡ್. ನಮ್ಮ ಅಪೋಸಿಷನ್ ಆಗಿದ್ರು ಕೂಡ ನಮ್ಗೆ ಸ್ಟೇಟ್ ಅವಾರ್ಡ್ ಕೊಡ್ತು. ನ್ಯಾಷನಲ್ ಚಾನಲ್ಸ್ ಎಲ್ಲನೂ ಕೂಡ ಮಾಡಿದ್ರು. ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಒಂದೇ ಒಂದು ಉದಾಹರಣೆ ಇವತ್ತೊಂದು ದಿವಸ BLD ಆಸ್ಪತ್ರೆ ಅಂತೇಳಿ, BM ಪಾಟೀಲ್ ಮೆಡಿಕಲ್ ಕಾಲೇಜು ಅಂತೇಳಿ, ಅದು ನಮ್ಮ ಕರ್ತವ್ಯ. ಅದೊಂದು ದಿವಸ ಮಾಡಬೇಕಾಗಿದ್ದು ಸಂಘ ಸಂಸ್ಥೆಗಳು ಅಥವಾ ಆಸ್ಪತ್ರೆಗಳು ಮಾಡಬೇಕಾಗಿದ್ದು ಕೆಲಸ. ಅಂಥ ಸಂದರ್ಭದಲ್ಲಿ ನಾವು ಜನರ ರಕ್ತವನ್ನು ಹೀರುವಂಥ ಕೆಲಸ ಆಗಬಾರ್ದು. ಸಾವು ಬದುಕಿನ ಹೋರಾಟದಲ್ಲಿ ನಾವು ಈ ರೀತಿ ಅಕ್ರಮ ಮಾಡುವುದು ಭಾಳ ದೊಡ್ಡ ತಪ್ಪು. ಅದನ್ನು ತನಿಖೆ ಆಗಬಾರ್ದ? ಅಂದರೆ ಆ ಟೈಮ್ನಲ್ಲಿ